ವರ್ಷದ ಕೊನೆಯ ಅಮಾವಾಸ್ಯೆ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಭಕ್ತರೆಲ್ಲ ಹೋಗ್ತಾ ಇದ್ದಾರೆ. ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಭಕ್ತರು ಹೋಗಿದ್ದಾರೆ. ವರ್ಷದ ಕೊನೆಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಇವತ್ತು ಬಂಡೆ ಮಹಾಕಾಳಿ ದೇಗುಲದಲ್ಲಿ ಭಕ್ತ ಸಾಗರವೇ ಅಲ್ಲಿ ನೆರೆದಿದೆ. ಮುಂಜಾನೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಭಕ್ತರಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ದೇಗುಲದಲ್ಲಿ ಚಂಡಿ ಹೋಮ, ಗಣಹೋಮ, ನವಗ್ರಹ ಹೋಮ ಎಲ್ಲ ನಡೆಸ್ತಾ ಇದ್ದಾರೆ. ವರ್ಷದ ಕೊನೆಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ಸಂಖ್ಯೆ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಇದೆ. ಕೇವಲ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನ ಅಷ್ಟೇ ಅಲ್ಲ, ಇನ್ನೂ ಹಲವು ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾಗಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ವರ್ಷದ ಕೊನೆಯ ದಿನ, ಕೊನೆಯ ಅಮಾವಾಸ್ಯೆ. ಮತ್ತು ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಕಂಡಂಥ ಅವಘಡಗಳು, ಅವಮಾನಗಳು ಮತ್ತು ಈ ಏನು ಕ್ರೋಧ, ಲೋಪ, ಮದ ಇವೆಲ್ಲ ಏನು ನೋಡಿದ್ರಿ, ಇದನ್ನೆಲ್ಲ ಕಡೆಗಣಿಸುವಂಥ ಈ ಸೋಮವತಿ ಅಂದರೆ ಸೋಮವಾರ ಶಿವನ ಒಂದು ವಿಶೇಷವಾದ ದಿನ. ಈ ಒಂದು ಮುಂದಿನ ಬರುವಂಥ ಮಾರ್ಗಶಿರ ಮಾಸದಲ್ಲಿ ಮತ್ತು ಮುಂದೆ ಬರುವಂಥ ಈ ಒಂದು ಎಳ್ಳಮಾವಾಸ್ಯೆ ಪ್ರಯುಕ್ತ ಈ ಒಂದು ಅಮಾವಾಸ್ಯೆನ ಬಹಳ ಭೀಕರ ಮತ್ತು ಒಂದು ಸ್ವಾಮಿಯನ್ನು ಅಂದರೆ ಶಿವನ್ನ ಮತ್ತು ಶನಿ ಮಹಾತ್ಮನನ್ನು ಈ ದಿನ ನಾವು ಸ್ಮರಣೆ ಮಾಡಿ ಪೂಜೆ ಮಾಡಿ ಅರ್ಚನೆ ಮಾಡಿಸೋದ್ರಿಂದ ನಮಗೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಈ ದಿನ ನಾವು ಕಾಳಿಗೆ ಅಮ್ಮನಿಗೆ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಈ ಚಂಡಿ ಹೋಮ ಮತ್ತು ಒಂದು ಇವತ್ತೇ ಬಂದಿದ್ವಿ. ತುಂಬ ಜನ ಹೇಳ್ತಾ ಇದ್ರು ಇಲ್ಲಿ ಚೆನ್ನಾಗಿದೆ ಅಂತ. ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದಾರೆ. ಅಮಾವಾಸ್ಯೆ ತುಂಬ ಸ್ಪೆಷಲ್ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ವಿ. ಅದಕ್ಕೆ ತಡೆ ಹೊಡ್ಕೋದಕ್ಕೂ ಚೆನ್ನಾಗಿ ಪವರ್ಫುಲ್ ಜಾಸ್ತಿ. ರೆಗ್ಯುಲರಾಗಿ ಬರ್ತೀವಿ. ತಡೆಗೆ ಬಂದಿದ್ದೀವಿ.